ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 10ನೇ ತರಗತಿಯ ತ್ರಿಭುಜಗಳು ಚಾಪ್ಟರನ್ನು ಡಿಸ್ಕಸ್ ಮಾಡೋಣ. ಈ ಒಂದು ಚಾಪ್ಟರ್ ಏನಿದೆ ಇದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು TET ಎಕ್ಸಾಮ್ಗೆ ಯಾವ ರೀತಿಯಾಗಿ ಕೇಳ್ತಾರೆ, GPSTER ಎಕ್ಸಾಮ್ಗೆ ಯಾವ ರೀತಿಯಾಗಿ ಕೇಳ್ತಾರೆ ಎನ್ನುವುದನ್ನು ನಾವು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತ್ರಿಭುಜಗಳಂದರೆ ನಮಗೆ ಗೊತ್ತಿರುವ ಹಾಗೆ ತ್ರಿಭುಜಗಳಲ್ಲಿ 3 ರೀತಿಯ ವಿಧಗಳು. ಒಂದು ಲಂಬಕೋನ ತ್ರಿಭುಜ, ಒಂದು ಅಸಮಬಾಹು ತ್ರಿಭುಜ, ಇನ್ನೊಂದು ಸಮದ್ವಿಬಾಹು ತ್ರಿಭುಜ. ಈ ರೀತಿಯಾಗಿ ನಾವು ತ್ರಿಭುಜಗಳನ್ನು ನೋಡ್ತೀವಿ. ಇದರಲ್ಲಿ ತ್ರಿಭುಜಗಳಲ್ಲಿ ಬರುವಂಥ ಕೆಲವೊಂದು ಮುಖ್ಯ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ ಅಂದರೆ ಸಮರೂಪ ಆಕೃತಿಗಳು. ಅಂದರೆ ನೋಡೋದಕ್ಕೆ ಒಂದೇ ರೀತಿಯಾಗಿರುವಂಥ, ಅಳತೆಗಳು ಬೇರೆ ಆಗಿರ್ಬೋದು, ಆದರೆ ನೋಡಲಿಕ್ಕೆ ಒಂದೇ ರೀತಿಯಾಗಿರುವಂಥದ್ದಕ್ಕೆ ನಾವು ಸಮರೂಪತೆ ಅಂತ ಹೇಳಿ ಕರಿತೀವಿ. ಅಥವಾ ಅಳತೆಗಳು ಈಗ ನಾವು ಎಕ್ಸಾಂಪಲ್ ಒಂದು 2 ಸೆಂಟಿಮೀಟರ್ ಇರುವಂಥ ಒಂದು ತ್ರಿಜ್ಯವನ್ನು ತೆಗೆದುಕೊಂಡ್ರೆ, ಇನ್ನೊಂದು 2 ಸೆಂಟಿಮೀಟರ್ ಇರುವಂಥ ಬೇರೆ ವೃತ್ತವನ್ನು ತೆಗೆದಾಗ ಎರಡು ಕೂಡ ಏನಾಗುತ್ತೆ ಅಂದರೆ ಸರ್ವಸಮ ಆಗಿರುತ್ತೆ. ಅಂದರೆ ಅವುಗಳ ಉದ್ದ, ಅಗಲ, ಏನು ವಿಸ್ತೀರ್ಣ ಆಗಿರ್ಬೋದು ಎಲ್ಲವೂ ಕೂಡ ಒಂದೇ ಆಗಿರೋದ್ರಿಂದ ಅದಕ್ಕೆ ನಾವು ಸರ್ವಸಮ ಅಂತೇಳಿ ಕರಿತೀವಿ. ಹಾಗಾದರೆ ಸಮರೂಪ ಎಂದರೇನು? ಸಮರೂಪ ಅಂದರೆ ನಾವು ವೃತ್ತಗಳು ಆಲ್ಮೋಸ್ಟ್ ಎಲ್ಲ ವೃತ್ತಗಳನ್ನು ನಾವು ಸಮರೂಪ ಅಂತ ಕರಿತೀವಿ. ನೋಡೋದಕ್ಕೆ ಒಂದೇ ರೀತಿಯಾಗಿರುವಂತಹ ಆಕೃತಿಗಳಿಗೆ ನಾವು ಸಮರೂಪ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಗಳನ್ನ ನೀವು ನೋಡ್ತಾ ಇರ್ಬೋದು. ಇದು ಒಂದು ದೊಡ್ಡ ವೃತ್ತ ಇದೆ, ಇದು ಒಂದು ಸಣ್ಣ ವೃತ್ತ ಇದೆ. ಇದು ಸಮರೂಪವಾಗಿದೆ, ಆದರೆ ಸರ್ವಸಮವಾಗಿಲ್ಲ. ಅದೇ ರೀತಿಯಾಗಿ ಬೇರೆ ಬೇರೆ ವಿಸ್ತೀರ್ಣವನ್ನು ಹೊಂದಿರುವಂತಹ ಚೌಕಗಳನ್ನು ನೋಡ್ತಾ ಇದ್ದೀರಾ, ಸ್ಕ್ವೇರ್ಸನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಬೇರೆ ಬೇರೆ ವಿಸ್ತೀರ್ಣವನ್ನು ಹೊಂದಿರುವಂಥ ಚೌಕಗಳಿದ್ದಾವೆ. ಇವುಗಳ ಸರ್ವಸಮತೆಯನ್ನು ಹೊಂದಿಲ್ಲ, ಆದರೆ ಸಮರೂಪತೆಯನ್ನು ಹೊಂದಿದ್ದಾವೆ. ಈಗ ಈ ಸಮರೂಪ ಆಕೃತಿಗಳು ಎಲ್ಲವೂ ಕೂಡ ಸರ್ವಸಮ ಆಗಿರ್ತವೆ. ಸಮರೂಪ ಆಕೃತಿಗಳು ಸರ್ವಸಮವನ್ನು ಹೊಂದಿರ್ತವೆ. ಮಲ್ಟಿಪಲ್ ಚಾಯ್ಸಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇಲ್ಲಿ ಒಂದು ಚಿತ್ರವನ್ನು ಗಮನಿಸ್ತಾ ಇದ್ದೀರಾ. ಇಲ್ಲಿ ಒಂದು ತಾಜ್ ಮಹಲ್ ಇರುವಂಥದ್ದು. ಇಲ್ಲಿ ಎಲ್ಲವೂ ಕೂಡ ಆಕಾರ ಬೇರೆ ಬೇರೆ ಆಗಿದೆ, ಆದರೆ ನೋಡೋದಕ್ಕೆ ಒಂದೇ ರೀತಿಯಾಗಿದೆ. ಆದ್ದರಿಂದ ಈ ರೀತಿಯಾದ ಆಕೃತಿಗಳಿಗೆ ಸಮರೂಪ ಆಕೃತಿಗಳು ಅಂತ ಹೇಳಿ ಕರಿತೀವಿ. ಹಾಗಾದರೆ ಸಮರೂಪ ಆಕೃತಿಗಳಿಗೆ ಸಂಬಂಧಿಸಿದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಬರ್ತವೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಎಲ್ಲ ವೃತ್ತಗಳು ಏನಾಗಿರ್ತಾವಪ್ಪ ಅಂದರೆ ಸಮರೂಪವಾಗಿರ್ತವೆ. ಎಲ್ಲ ವೃತ್ತಗಳು ಸಮರೂಪ ಆಗಿರ್ತವೆ, ಆದರೆ ಸರ್ವಸಮ ಆಗಿರೋದಿಲ್ಲ. ಸರ್ವಸಮ ಯಾವಾಗಾಗಿರುತ್ತೆ? ಸಪೋಸ್ 2 ಸೆಂಟಿಮೀಟರ್ ತ್ರಿಜ್ಯವಿರುವಂಥ 2 ವೃತ್ತಗಳು ಯಾವಾಗಲೂ ಸರ್ವಸಮ ಆಗಿರ್ತವೆ ಅಂತ ಹೇಳ್ಬೋದು. ಆದರೆ ಎಲ್ಲ ಸರ್ವಸಮ ತ್ರಿಭುಜಗಳು ಸಮರೂಪ ಆಗಿರ್ತವೆ, ಆದರೆ ಎಲ್ಲ ಸಮರೂಪ ವೃತ್ತಗಳು ಸರ್ವಸಮ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಎಲ್ಲ ವರ್ಗಗಳು ಸಮರೂಪವಾಗಿವೆ. ಎಲ್ಲ ವರ್ಗಗಳು ಸಮರೂಪವಾಗಿವೆ. ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪವನ್ನು ಹೊಂದಿವೆ. ಎಲ್ಲ ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ ಅಂದರೆ ಬೇರೆ ಬೇರೆ ಬಾಹುಗಳು ಸಮವಾಗಿರ್ಬೋದು, ಆದರೆ ಸಮಬಾಹು ತ್ರಿಭುಜಗಳು ಏನಾಗಿರ್ತಾವಪ್ಪ ಅಂದರೆ ಸಮರೂಪವನ್ನು ಹೊಂದಿರ್ತವೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಒಂದು ಪ್ರಶ್ನೆಯನ್ನು TETನಲ್ಲಿ ಕೇಳಿದ್ದಾರೆ. ಬಾಹುಗಳ ಸಂಖ್ಯೆ ಒಂದೇ ಇರುವ 2 ಬಹುಭುಜಾಕೃತಿಗಳು ಸಮರೂಪವಾಗಿದ್ದರೆ ಅದರ ಅನುರೂಪ ಕೋನಗಳು ಸಮಾನುಪಾತದಲ್ಲಿ ಇರುತ್ತವೆ. ಸಮಬಾಹು ಸಂಖ್ಯೆ ಒಂದೇ ಬಹುಭುಜಾಕೃತಿ ಸಮರೂಪವನ್ನು ಹೊಂದಿರುವ ಅನುರೂಪ ಕೋನಗಳು ಸಮ ಮತ್ತು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡ್ಬೋದು. ಒಂದು ಜೊತೆ ಸಮರೂಪ ಆಕೃತಿಗಳನ್ನು ರಚಿಸಿ ಅಂತ ಹೇಳಿದ್ದಾರೆ. ಇದು ಎಕ್ಸಸೈಸ್ಗೆ ಸಂಬಂಧಿಸಿದ ಹಾಗೆ ಈ 4 ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಯಾವುದೇ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ಬೋದು. ನೆಕ್ಸ್ಟ್ ಮುಂದುವರೆದು ನಾವು ಏನಪ್ಪ ಅಂದರೆ ತ್ರಿಭುಜಗಳ ಸಮರೂಪತೆ ಯಾವ ರೀತಿಯಾಗಿರ್ತದೆ, ಇದಕ್ಕೆ ಸಂಬಂಧಿಸಿದ ತ್ರಿಭುಜಗಳಿಗೆ ಸಂಬಂಧಿಸಿದ ಯಾವ್ಯಾವ ಥಿಯರಮ್ಸ್ಗಳಿದ್ದಾವೆ, ಯಾವ್ಯಾವ ಪ್ರಮೇಯಗಳಿದ್ದಾವೆ, ಪ್ರಮೇಯಗಳಿಗೆ ಸಂಬಂಧಿಸಿದ ಅಪ್ಲೈಡ್ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಬರ್ತವೆ ಅನ್ನೋದನ್ನು ಇನ್ನು ಮುಂದೆ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸಮರೂಪತೆ, ತ್ರಿಭುಜಗಳ ಸಮರೂಪತೆ. ತ್ರಿಭುಜಗಳ ಸಮರೂಪತೆ ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಕೇಳ್ತಾರಪ್ಪ ಅಂದರೆ 2 ತ್ರಿಭುಜಗಳು ಸಮರೂಪವಾಗಿರಬೇಕಾದರೆ 2
ತ್ರಿಭುಜಗಳು ಸಮರೂಪವಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಏನಾಗಿರಬೇಕು? ಸಮವಾಗಿರಬೇಕು. 2 ತ್ರಿಭುಜಗಳು ಸಮರೂಪವಾಗಿರಬೇಕಾದರೆ ಅನುರೂಪ ಕೋನಗಳು ಸಮವಾಗಿರಬೇಕು. ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಕೂಡ ಏನಾಗಿರಬೇಕು? ಸಮನಾಗಿರಬೇಕು ಎನ್ನುವಂಥದ್ದನ್ನು ಹೇಳ್ತಾರೆ. ಇದಕ್ಕೆ ಸಂಬಂಧಿಸಿದಾಗೆ ಒಂದು ಟೇಲ್ಸ್ ಪ್ರಮೇಯ ಇದೆ, ಅಥವಾ ಇದಕ್ಕೆ ನಾವು ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರಿಬೋದು. ಈ ಸ್ಟೇಟ್ಮೆಂಟನ್ನು ಎಕ್ಸಾಮ್ಗೆ ಕೇಳ್ಬೋದು. ಸೊ ಏನಿದು ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಂದಾಗ, 2 ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ 2 ಅನುರೂಪ ಬಾಹುಗಳ ಅನುಪಾತವು ಯಾವಾಗಲೂ ಒಂದೇ ಆಗಿರುತ್ತೆ. ಏನು? 2 ಸಮಕೋನೀಯ, ಇದನ್ನು ನಾವು ನಿಮಗೆ ಎಕ್ಸಾಂಪಲನ್ನು ಕೊಡೋದ್ರ ಮೂಲಕ ತಿಳಿಸ್ತಾ ಹೋಗೋಣ. 2 ಸಮಕೋನೀಯ ತ್ರಿಭುಜಗಳಲ್ಲಿ ಅಂದರೆ ಒಂದೇ ಕೋನವನ್ನು ಹೊಂದಿರಬೇಕು. ಸಪೋಸ್ ಇದು ಒಂದು ತ್ರಿಭುಜ ಇದೆ, ಇದು ಒಂದು ತ್ರಿಭುಜ ಇದೆ, ಇದು 60 ಡಿಗ್ರಿಯನ್ನು ಹೊಂದಿದೆ, ಇದು 60 ಡಿಗ್ರಿಯನ್ನು ಹೊಂದಿದೆ ಅಂತ ಹೇಳಿ ಅನ್ಕೋಣ. ಅಂದರೆ 2 ತ್ರಿಭುಜಗಳು ಏನಾಗ್ತಾ ಇದ್ದಾವೆ? ಸಮಕೋನೀಯಗಳಾಗಿವೆ. ಅಂದರೆ 2 ತ್ರಿಭುಜಗಳು ಸಮವಾದ ಕೋನವನ್ನು ಹೊಂದಿವೆ. ಈ ರೀತಿಯಾಗಿ ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ 2 ಅನುರೂಪ ಬಾಹುಗಳು, ಅಂದರೆ ಈ ಬಾಹು ಇದಕ್ಕೆ ಅನುರೂಪ ಬಾಹು ಅಂತಾರೆ. ಈ ಬಾಹು ಮತ್ತು ಈ ಬಾಹು ಅನುರೂಪ ಬಾಹುಗಳು, ಇದು ಮತ್ತು ಇದು ಅನುರೂಪ ಬಾಹುಗಳಂತ ಕರೀತಾರೆ. 2 ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ 2 ಅನುರೂಪ ಬಾಹುಗಳ ಅನುಪಾತವು ಒಂದೇ ಆಗಿರುತ್ತದೆ. ಸಪೋಸ್ ಈಗ ಈ 2 ತ್ರಿಭುಜಗಳು ಸಮರೂಪತೆಯನ್ನು ಹೊಂದಿದ್ದಾವೆ ಅಂತ ಅಂದ್ಕೋಣ. ಇದು 60 ಡಿಗ್ರಿ ಇದೆ, ಇದು ಕೂಡ 60 ಡಿಗ್ರಿ ಆ್ಯಂಗಲ್ ಇದೆ. ಸಪೋಸ್ ಇದು 1 ಸೆಂಟಿಮೀಟ್ರ್ ಇದೆ ಈ ಕಡೆ ಬಾಹು ಅಂತಂದಾಗ, ಇದು 2 ಸೆಂಟಿಮೀಟ್ರ್ ಅಂತ ಅಂದ್ಕೋಣ. ಮತ್ತು ಇದು 2 ಸೆಂಟಿಮೀಟ್ರ್ ಇದೆ ಅಂತ ಅಂದ್ಕೊಂಡಾಗ ಇದನ್ನು ನಾವು 4 ಸೆಂಟಿಮೀಟ್ರ್ ಅಂತ ಅಂದ್ಕೋಣ. ಇದನ್ನು 6 ಸೆಂಟಿಮೀಟ್ರ್ ಅಂದಾಗ ಇದು 3 ಸೆಂಟಿಮೀಟ್ರ್ ಆಗಿರುತ್ತೆ. ಅಂದರೆ ಅನುಪಾತದಲ್ಲಿ ಇರ್ತವೆ. ಅಂದರೆ ಯಾವ ಅನುಪಾತದಲ್ಲಿ? ಈಗ ಇದು 1/2 ಆಗಿರುತ್ತೆ, ಇದು 2/4 ಅಂದರೆ ಇದು ಕೂಡ 1/2ನೇ ಆಗುತ್ತೆ, ಇದು 3/6 ಅಂದಾಗ ಇದು ಕೂಡ 1/2 ಆಗುತ್ತೆ. ಹಾಗಾಗಿ 2 ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ 2 ಅನುರೂಪ ಬಾಹುಗಳು ಸಮಾನುಪಾತವು ಯಾವಾಗಲೂ ಒಂದೇ ಆಗಿರುತ್ತದೆ ಎನ್ನುವಂಥದ್ದು ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಟೇಲ್ಸ್ ಪ್ರಮೇಯ ಅಂತ ಹೇಳಿ ಕರೀತಾರೆ. ಈ ಒಂದು ಚಾಪ್ಟ್ರಲ್ಲಿ ಏನು ಬರ್ತಾವಪ್ಪ ಅಂದರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಮೇಯಗಳು ಬರ್ತವೆ. ಈ ಒಂದು ಪ್ರಮೇಯಗಳನ್ನು ನೀವು ಅರ್ಥ ಮಾಡ್ಕೊಂಡಿದ್ದೆ ಆದಲ್ಲಿ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳಿದ್ರು ನೀವು ಆನ್ಸರನ್ನು ಮಾಡ್ಬೋದು. ಓಕೆ, ಮುಂದಿನ ಪ್ರಮೇಯ ಏನಿದೆ ಅಂತ ನೋಡೋಣ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಂದರೆ ಏನು ಅಂತ ನೋಡೋಣ. ಇದನ್ನು ನಾವು ಈಗ ಏನು ಮಾಡೋಣಪ್ಪ ಅಂದರೆ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಏನಿದೆ ಈ ಒಂದು ಹೇಳಿಕೆ ಅಂದಾಗ, ತ್ರಿಭುಜದ 2 ಬಾಹು, ಮೊದಲಿಗೆ ಒಂದು ತ್ರಿಭುಜವನ್ನು ತೆಗೆಯೋಣ. ತ್ರಿಭುಜದ 2 ಬಾಹುಗಳು, ಇದು 1 ಇದು 2, ಯಾವುದೇ 2 ಬಾಹುಗಳನ್ನು ಕನ್ಸಿಡರ್ ಮಾಡಿ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ, ತ್ರಿಭುಜದ ಯಾವುದೇ 2 ಬಾಹುಗಳ 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವನ್ನು ಈ 2 ಬಾಹುದಾಯಿತು. ತ್ರಿಭುಜದ 2 ಬಾಹುಗಳನ್ನು 2 ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು, ಅಂದರೆ ಈಗ ಈ ಬಾಹು ಮತ್ತು ಈ ಬಾಹು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಅಂದರೆ ಈಗ ಒಂದು ತ್ರಿಭುಜ ಇದೆ, ಇದಕ್ಕೆ
ಈ 2 ಬಾಹುಗಳನ್ನು ಬಿಡೋಣ. ಈಗ 3ನೇ ಬಾಹು ಏನಿದೆ ಇದಕ್ಕೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಎಳೆದಾಗ ಈ ರೇಖೆ ಏನು ಮಾಡುತ್ತೆ ಅಂದರೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಅಂದರೆ ಇದು 1 ಅಂತ ಇದ್ದರೆ 1 ಸೆಂಟಿಮೀಟರ್ ಅಂತ ಇದ್ದರೆ ಇದು 2 ಸೆಂಟಿಮೀಟರ್ ಇರುತ್ತೆ. ಇದು 1 ಸೆಂಟಿಮೀಟರ್ ಇದೆ, ಇದು 2 ಸೆಂಟಿಮೀಟರ್ ಇರುತ್ತೆ. ಅಥವಾ ಇದು 2 ಸೆಂಟಿಮೀಟರ್ ಇದೆ, ಇದು 4 ಸೆಂಟಿಮೀಟರ್ ಇರುತ್ತೆ. ಅಂದರೆ ಎರಡು ಕೂಡ ಸಮಾನುಪಾತದಲ್ಲಿ ಇರುತ್ತೆ ಅನ್ನೋದು ನಮಗೆ ಗೊತ್ತಾಯಿತು. ಅಂದರೆ ಸಪೋಸ್ ಎಕ್ಸಾಮಲ್ಲಿ ಏನು ಕೊಡ್ತಾರಪ್ಪ ಅಂತಂದರೆ ಈ ಒಂದು ಪ್ರಮೇಯಕ್ಕೆ ಸಂಬಂಧಿಸಿದಾಗೆ ಎ ಬಿ ಸಿ ಡಿ ಇ ಅಂತ ಕೊಡ್ತಾರೆ. ಈಗ ತ್ರಿಭುಜ ಎ ಬಿ ಸಿ ಡಿಯಲ್ಲಿ ಎ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್, ಇ ಸಿ ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್, ಡಿ ಬಿ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಇದೆ. ಹಾಗಾಗಿ ಡಿ ಎನ್ನು ಕಂಡುಹಿಡೀರಿ. ಅಂದರೆ ಈ ಎರಡನ್ನ ನೋಡ್ಕೋಬೇಕು. ಎ ಅನ್ನುವಂಥದ್ದು ಇದರ ಅರ್ಧದಷ್ಟಿದೆ, ಅಂದರೆ ಎ ಅಂತಕ್ಕಂಥದ್ದು ಸಿ ಇಯ ಅರ್ಧದಷ್ಟಿದೆ ಮತ್ತು ಸಿ ಯು ಎ ಇಯ 2 ಪಟ್ಟಿದೆ. ಅಂದರೆ ಈಗ ಇದು 2 ಪಟ್ಟಾಯಿತು, ಅಂದರೆ ಇದು 2 ಸೆಂಟಿಮೀಟರ್ ಇರುತ್ತೆ. ಈ ರೀತಿಯಾಗಿ ಹೋಲಿಕೆ ಮಾಡಿ ಕಂಪ್ಯಾರಿಸನ್ ಮಾಡಿ ನಾವು ಆನ್ಸರನ್ನು ಮಾಡಬೇಕು ಈ ಒಂದು ಪ್ರಮೇಯಕ್ಕೆ ಸಂಬಂಧಿಸಿದ ಹಾಗೆ. ಮುಂದೆ ನೋಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಮುಂದೆ ಎಕ್ಸಾಂಪಲ್ಸ್ಗಳು ಬರ್ತವೆ, ಯಾವ ರೀತಿಯಾಗಿ ಕೇಳ್ತಾರೆ ಎಕ್ಸಾಮಲ್ಲಿ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಪ್ರಮೇಯ ಇದೆ. ಈ ಒಂದು ಪ್ರಮೇಯನ ಮುಗಿಸಿದ ಮೇಲೆ ಎಕ್ಸಾಂಪಲ್ಗಳತ್ತ ನಾವು ಗಮನವನ್ನು ವಹಿಸೋಣ. ಈಗ ಇನ್ನೊಂದು ಥಿಯರಮ್ ಏನಪ್ಪ ಅಂದರೆ, ಪ್ರಮೇಯ ಏನಪ್ಪ ಅಂದರೆ, ತ್ರಿಭುಜದ ಯಾವುದಾದ್ರೂ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು 3ನೇ ಬಾಹುವಿಗೆ ಸಮಾನಾಂತರದಲ್ಲಿರುತ್ತದೆ. ಇದನ್ನು ನಾವು ಈಗ ಮೊದಲೇ ಪ್ರಮೇಯ ಏನು ಹೇಳಿದ್ವಿ, ಆ ಒಂದು ಪ್ರಮೇಯದ ವಿಲೋಮ ಅಂತ ಕೂಡ ಕರಿಬೋದು. ಅಂದರೆ ಅದನ್ನು ಅದೇ ಪ್ರಮೇಯನ ನಾವು ಉಲ್ಟಾ ಹೇಳ್ಬೋದು. ಯಾವ ರೀತಿಯಾಗಿ ಉಲ್ಟಾ ಹೇಳ್ಬೋದು ಅಂತ ನೋಡೋದಾದರೆ, ಇಲ್ಲಿ ಒಂದು ತ್ರಿಭುಜ ಇದೆ ಅಂತ ಅನ್ಕೋಣ. ಈ ಒಂದು ತ್ರಿಭುಜದ ಯಾವುದಾದ್ರೂ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವಂಥ ರೇಖೆ ಏನು ಮಾಡುತ್ತೆ ಅಂದರೆ 3ನೇ ಬಾಹುವಿಗೆ ಸಮಾನಾಂತರದಲ್ಲಿರುತ್ತದೆ. ಇದಕ್ಕೆ ವಿಲೋಮ ಅನುಪಾತದ ಪ್ರಮೇಯ ಅಂತ ಹೇಳಿ ಕರೀತಾರೆ. ಅಂದರೆ ಮೂಲ ಸಮಾನುಪಾತತೆಯ ಪ್ರಮೇಯ ನೋಡಿದ್ವಿ, ಅದರ ವಿಲೋಮ ಪ್ರಮೇಯ ಇದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ನೋಡ್ರಿ, ಇದರಲ್ಲಿ ಏನಾಗುತ್ತೆ ಅಂದರೆ ಇಂಪಾರ್ಟೆಂಟಾಗಿ GPS ಥಿಯರಲ್ಲಿ ಈ ಥಿಯರಮ್ಸ್ಗಳ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೇಳಿದ್ದಾರೆ. ಮಲ್ಟಿಪಲ್ ಚಾಯ್ಸ್ ಅಂದಾಗ ಈ ಪ್ರಶ್ನೆನ ಕೇಳಿದ್ದಾರೆ, ಬಟ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡೆರಿವೇಷನ್ಗಳನ್ನು ಕೇಳಿದ್ದಾರೆ. ಸೊ ಇದು ಏನಿದೆ ನೋಡಿ, ಇದು ಈ ಒಂದು ಈ ಒಂದು ಪ್ರಶ್ನೆಯನ್ನು 2015 ಇರ್ಬೋದು ಮೇ ಬಿ, ಆ ಒಂದು ಎಕ್ಸಾಮಲ್ಲಿ ಇದನ್ನು ಕೇಳಿರುವಂಥದ್ದು. ಸೊ ನೀವು ಯಾವ ಪ್ರಶ್ನೆಗಳು ಬರ್ತವೆ ಎಕ್ಸಾಮ್ಗೆ ಅಂತ ಹೇಳಿ ಗಮನ ಇಟ್ಟು ನೋಡೋದಾದರೆ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ನೀವು ಒಂದು ಸರಿ ಏನು ಮಾಡಬೇಕಪ್ಪ ಅಂದರೆ SSLC ಎಕ್ಸಾಮ್ನ ಕ್ವಶನ್ ಪೇಪರ್ನ ಕೀ ಆನ್ಸರನ್ನು ನೋಡ್ಕೋಬೇಕು. SSLC ಎಕ್ಸಾಮ್ನ ಕೀ ಆನ್ಸರನ್ನು ನೋಡ್ಕೋಬೇಕು. ಕೀ ಆನ್ಸರನ್ನು ನೋಡ್ಕೊಂಡ್ರೆ ಅಲ್ಲಿ ಯಾವ ರೀತಿಯಾಗಿ ಸೊಲ್ಯೂಷನನ್ನು ಮಾಡಿರ್ತಾರೆ. ನಾನು ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ GPS ಥರ ಹೇಳಿದೆ. ಈಗ GPS ಥರ ಎಕ್ಸಾಮ್ ಯಾವ ರೀತಿಯಾಗಿ ಬರೀಬೇಕು, ಯಾವ ರೀತಿಯಾಗಿ ಮಾರ್ಕ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಅಂತ ನಾವು ನೋಡ್ಕೋಬೇಕಾದ್ರೆ SSLC ಎಕ್ಸಾಮ್ನ ಕೀ ಆನ್ಸರ್ಸ್ಗಳನ್ನು ನೋಡ್ಕೋಬೇಕು. ಅವೆಲ್ಲಿ ಸಿಗ್ತಾವಪ್ಪ ಅಂದರೆ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದ್ದಾವೆ, ನೀವು ಪ್ಲೇಲಿಸ್ಟಿಗೆ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ TETಗೆ ಯಾವ ರೀತಿಯಾಗಿ ಕೇಳ್ತಾರೆ ಎಂಬುದನ್ನು ನಾವೀಗ ಡಿಸ್ಕಸ್ ಮಾಡ್ತಾ ಇದ್ವಿ. ಆದರೂ ಕೂಡ ಇದನ್ನು ನೀವು ಡೀಟೇಲಾಗಿ ಒಂದು ಚಾಪ್ಟರ್ನ ಸ್ಟಡಿ ಮಾಡ್ತಾ ಇದ್ದೀರಪ್ಪ ಅಂದರೆ GPS ಥಿಯರಿಗೆ ಅಂತ ಅಂದಾಗ ಈ ಎಕ್ಸಸೈಸಲ್ಲಿ ಬರುವಂಥ ಎಲ್ಲ ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡ್ತಾ ಬನ್ನಿ. ಈ ಒಂದು ವಿಡಿಯೋಗೆ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಡೀಟೇಲಾಗಿ ಎಲ್ಲ ಎಕ್ಸಸೈಸ್ನಲ್ಲಿ ಬರುವಂಥ ಕ್ವಶನ್ಸ್ಗಳು, ಎಕ್ಸಾಂಪಲ್ ಕ್ವಶನ್ಸ್ಗಳನ್ನು ಎಲ್ಲವನ್ನು ಕೂಡ ನಾವು ಸಾಲ್ವ್ ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನೋಡ್ತಿರೋರು ನೀವು ನೋಡ್ಬೋದು. ಈಗ ನಾವು TETಗೆ ಸಂಬಂಧಿಸಿದಾಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಮುಂದೆ ಏನಾದರೂ GPS ಎಕ್ಸಾಮ್ಗೆ ಕಾಲ್ ಆದರೆ ಅವಾಗೂ ಕೂಡ ನಾವು ಎಲ್ಲವನ್ನು ಕೂಡ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ, ಒಂದು ಚಾಪ್ಟರ್ ವೈಸು.
ಸೊ ಈಗ ನಾವು ಟಿ ಟಿಗೆ ಕಾನ್ಸಂಟ್ರೇಟ್ ಮಾಡೋಣ. ಟಿ ಟಿ ಎಕ್ಸಾಮ್ಗೆ ಅಂತ ಬಂದಾಗ ಅಭ್ಯಾಸ 2.7 ನೋಡಿ. ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಚಿತ್ರಗಳನ್ನು ಕೊಟ್ಟಾಗ ಇಲ್ಲಿ ಇದು ಒಂದು ಚಿತ್ರ ಇದೆ. ಯ ಉದ್ದವನ್ನು ಕಂಡುಹಿಡಿಯಿರಿ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇದು ಪ್ರಮೇಯ ಏನು ಹೇಳುತ್ತೆಪ್ಪ ಅಂದರೆ, ಒಂದು ತ್ರಿಭುಜದ 2 ಬಾಹುಗಳನ್ನು ಒಂದು ಸಮಾನ ಬಿಂದುವಿನಲ್ಲಿ ಛೇದಿಸಿದಾಗ ಆ ರೇಖೆಯು ಇನ್ನೊಂದು ಬಾಹುವಿನ ಸಮಾನಾಂತರದಲ್ಲಿರುತ್ತದೆ. ಆ ಒಂದು ಸಮಾನಾಂತರ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಛೇದಿಸುತ್ತೆ ಎನ್ನುವಂಥ ಪ್ರಮೇಯವನ್ನು ನೋಡಿದ್ರಿ. ಈಗ ಎ ಡಿ ಮತ್ತು ಡಿ ಬಿಯನ್ನು ಗಮನಿಸ್ತಾ ಬನ್ನಿ. ಡಿ ಬಿಯು ಎ ಡಿಯ 2ರಷ್ಟಿದೆ. ಅಂದರೆ ಈಗ ಇ ಸಿ ಎನ್ನುವಂಥದ್ದು ಎ ಇಯ 2ರಷ್ಟಿರಬೇಕು. ಅಂದರೆ ಇದು 2 ಸೆಂಟಿಮೀಟರ್ ಇರುತ್ತೆ. ಓಕೆನಾ? ಅಥವಾ ನೀವು ಈ ರೀತಿಯಾಗಿ ಕೂಡ ಕಂಡುಹಿಡಿಬೋದು. ನೀವು ಅಂದಾಜು ಮಾಡೋದ್ರ ಮೂಲಕ ಕೂಡ ಕಂಡುಹಿಡಿಬೋದು. ನಿಮ್ಗೆ ಏನಾದರೂ ಪ್ರಮೇಯ ಗೊತ್ತಿದ್ರೆ, ಅಥವಾ ಆನ್ಸರ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂದರೆ 1.5 ಡಿವೈಡೆಡ್ ಬೈ 3 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಈಕ್ವಲ್ ಟು ಗೊತ್ತಿಲ್ಲದೆ ಇರೋದನ್ನು ಎಕ್ಸ್ ಅಂತ ಬರೀರಿ. ಈಗ ಏನು ಮಾಡಬೇಕಪ್ಪ ಅಂದರೆ ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕಿದೆ. 1.5 ಇಂಟು ಎಕ್ಸ್, 3 ಇಂಟು 1 3, ಎಕ್ಸ್ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 1.5, 1.5 1 1.5 2 3, ಅಂದರೆ ಎಕ್ಸ್ ಈಕ್ವಲ್ ಟು 2 ಆಯಿತು. ಈ ರೀತಿಯಾಗಿ ಕೂಡ ಕಂಡುಹಿಡಿಬೋದು, ಅಥವಾ ಅಂದಾಜು ಮಾಡಿ ನೀವು ಕೂಡ ಕಂಡುಹಿಡಿಬೋದು. ಪ್ರಮೇಯ ಗೊತ್ತಿಲ್ಲದೇ ಇದ್ದರೆ ಈ ರೀತಿಯಾಗಿ ಸಾಲ್ವ್ ಮಾಡ್ಬೋದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿದೆ? ಎ ಈಸ್ ಈಕ್ವಲ್ ಟು 1.8, ಇ ಸಿ ಈಸ್ ಈಕ್ವಲ್ ಟು 5.4 ಅಂತ ಇದೆ. ಅಂದರೆ ಇದು ಇದರ 2 ಪಟ್ಟು ಇದೆ. ಅಂದರೆ ಇದು ಏನಾಗ್ತಾ ಇದೆ, ಎ ಇ ಅಂತಕ್ಕಂಥದ್ದು ಇ ಸಿಯ ಅರ್ಧದಷ್ಟಿದೆ. ಓಕೆನಾ? ಹಾಗಾದರೆ ಇಲ್ಲಿ ಎ ಡಿಯ ಉದ್ದವನ್ನು ಕಂಡುಹಿಡ್ಕೋಬೇಕು. ನಾವು ಎ ಡಿಯ ಉದ್ದವನ್ನು ಕಂಡುಹಿಡ್ಕೋಬೇಕು. ಎ ಡಿ ಉದ್ದವನ್ನು ಕಂಡುಹಿಡ್ಕೋಬೇಕಾದ್ರೆ ಯಾವ ರೀತಿಯಾಗಿ ನಾವು ಮಾಡಬೇಕಪ್ಪ ಅಂದರೆ, ಸೊ ಮೊದಲನೇದಾಗಿ ಈ ರೀತಿಯಾಗಿ ಒಂದು ತ್ರಿಭುಜ ಇದೆ. ಈ ತ್ರಿಭುಜ ಡಿ ಮತ್ತು ಇನಲ್ಲಿ ಕಟ್ ಆಗ್ತಾ ಇದೆ. ಎಕ್ಸನ್ನು ಕಂಡುಹಿಡಿಬೇಕಾಗಿದೆ. ಬಿ ಸಿ 7.2 ಸೆಂಟಿಮೀಟರ್, 5.4 ಸೆಂಟಿಮೀಟರ್, 1.8 ಸೆಂಟಿಮೀಟರ್ ಈ ರೀತಿಯಾಗಿದೆ. ಎಕ್ಸ್ ಡಿವೈಡೆಡ್ ಬೈ 7.2, 1.8 ಡಿವೈಡೆಡ್ ಬೈ 5.4, ಎಕ್ಸ್ ಈಸ್ ಈಕ್ವಲ್ ಟು 1.8 ಇಂಟು 7.2 ಡಿವೈಡೆಡ್ ಬೈ 5.4. ಈಗೇನು ಮಾಡೋಣಪ್ಪ ಅಂದರೆ ಎಲ್ಲ ಡೆಸಿಮಲ್ ಪಾಯಿಂಟನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಡೋಣ. ಡೈರೆಕ್ಟಾಗಿ ಕಟ್ತಾ ಹೊಡ್ಕೊತಾ ಹೋಗ್ಬಿಡೋಣ. 2 2 4, 2 7 14, 2 3 6, 2 6 16, 9 2 18, 9 3 27, 3 1 3, 3 1 3, 3 2 6, 12 2 24. ಒಂದು ಪಾಯಿಂಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೂಡ ಎಕ್ಸ್ ಈಕ್ವಲ್ ಟು 2.4, ಎಕ್ಸ್ ಈಕ್ವಲ್ ಟು 2.4 ಈ ರೀತಿಯಾಗಿ ಪಾಯಿಂಟ್ ಔಟ್ ಮಾಡ್ಬೋದು. ನಿಮಗೇನಾದರೂ ಪ್ರಮೇಯ ಗೊತ್ತಿದ್ರೆ, ಸಮಾನುಪಾತತೆ ಪ್ರಮೇಯ ಗೊತ್ತಿದ್ರೆ ಈ ರೀತಿಯಾಗಿ ಈಸಿಯಾಗಿ ನಾವು ಪಾಯಿಂಟ್ ಔಟ್ ಮಾಡ್ಬೋದು. ಈ ರೀತಿಯ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಹೋಗೋಣ. ಮುಂದೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮೇಲೆ ನಾವು ಈಗ ಗಮನ ಹರಿಸೋಣ. ಈಗ ಮೂಲ ಸಮಾನುಪಾತತೆ ಪ್ರಮೇಯದ ಮೇಲೆ ಯಾವ ರೀತಿಯಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಬರ್ತವೆ ಅಂತ ನೋಡಿದ್ರಿ. ಅದರಲ್ಲಿ ಅದೇ ಟೈಪ್ ಕ್ವಶನ್ಸ್ಗಳು ಬರ್ತವೆ. ಅದು ಬಿಟ್ಟರೆ ಬೇರೆ ಯಾವ ಟೈಪ್ ಕ್ವಶನ್ಸ್ಗಳು ಬರೋದಿಲ್ಲ. ಅಥವಾ ಮಲ್ಟಿಪಲ್ ಚಾಯ್ಸಲ್ಲಿ ಸ್ಟೇಟ್ಮೆಂಟನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೂಡ ಕೇಳ್ಬೋದು. ಸಮರೂಪತೆ ಅಂದರೆ ಸರ್ವಸಮ ಅಂದರೆ ಅದ್ರ ಬಗ್ಗೆ ಕಾನ್ಸೆಪ್ಟನ್ನು ಕೇಳ್ಬೋದು. ಈಗ ಏನೇನು ಡಿಸ್ಕಸ್ ಮಾಡಿದ್ವಿ ಕೇಳ್ತಾರೆ, ಅದ್ರ ಬಗ್ಗೆ ನಾವೀಗ ನೋಡಿದ್ದೀವಿ. ಈಗ ಮುಂದುವರೆದು ಇನ್ನೊಂದು ಬೆಸ್ಟ್ ಎಲ್ಲ ತ್ರಿಭುಜ ಅಂತ ಬಂದಾಗ ಎಲ್ಲ ಕಾನ್ಸೆಪ್ಟ್ ನಿಮಗೆ ಮ್ಯಾಕ್ಸಿಮಮ್ ಇರಲೇಬೇಕು. ಗೊತ್ತಿಲ್ಲದೆ ಹೋದರೆ ತ್ರಿಭುಜದ ಬಗ್ಗೆ ನಾವು ಅಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಾಗಿ. ಹಾಗಾಗಿ ತ್ರಿಭುಜದ ನಿರ್ಧಾರಕ ಗುಣಗಳು ತಂದಾಗ, ಈ ತ್ರಿಭುಜದ ನಿರ್ಧಾರಕ ಗುಣಗಳಲ್ಲಿ
ಅನುರೂಪ ಕೋನಗಳು ಸಮನಾಗಿರಬೇಕು, ಅನುರೂಪ ಬಾಹುಗಳು ಅನುಪಾತ ಸಮನಾಗಿರಬೇಕು. ಹಾಗಿದ್ದಾಗ ಮಾತ್ರ ತ್ರಿಭುಜದ ನಿರ್ಧಾರಕ ಗುಣವನ್ನು ಹೋಲುವಂಥದ್ದು. ಸೊ ಯಾವ ರೀತಿಯಾಗಿ ತ್ರಿಭುಜದ ನಿರ್ಧಾರಕ ಗುಣಗಳು ಬರ್ತವೆ, ಯಾವ ರೀತಿಯಾಗಿ ಅದನ್ನು ನಾವು ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ಸಮರೂಪ ಅಂದರೆ ಸಿಂಬಾಲ್ ಯಾವ ರೀತಿಯಾಗಿರುತ್ತೆ ನೋಡಿ. ಸಮರೂಪ ಅಂದರೆ ಸಿಂಬಾಲ್ ಈ ರೀತಿಯಾಗಿರುತ್ತೆ. ಸರ್ವಸಮತೆ ಅಂದರೆ ಈಕ್ವಲ್ಸ್ ಟು ಮೇಲೆ ಸಮರೂಪ ಸಿಂಬಾಲ್ ಇರುತ್ತೆ. ಇದಕ್ಕೆ ಸರ್ವಸಮ ಅಂತಾರೆ, ಇದಕ್ಕೆ ಸಮರೂಪ ಅಂತಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನಲ್ಲಿ ಕೇಳ್ಬೋದು. ಮೊದಲನೇದು ಏನಪ್ಪ ಅಂದರೆ ಈ ಸಮರೂಪ ತ್ರಿಭುಜಗಳ ನಿರ್ಧಾರಕ ಗುಣಗಳು. ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ 3 ಇಂಪಾರ್ಟೆಂಟ್ ಕಾನ್ಸೆಪ್ಟು ಏನಪ್ಪ ಅಂತಂದರೆ ಬಾಹು ನಿರ್ಧಾರಕ ಗುಣ. ಅದನ್ನು ನಾವು ಎ ಎ ಎ ಅಂತ ಕೂಡ ಕರಿಬೋದು. ಎಸ್ 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 ಸೈಡ್ ಬಾಹು ನಿರ್ಧಾರಕ ಗುಣ. ಮತ್ತೇನು ಬರುತ್ತೆ? ಆ್ಯಂಗಲ್ ಅಂದರೆ ಕೋನ ನಿರ್ಧಾರಕ ಗುಣ. ಇನ್ನೊಂದು ಬಾಹು ಕೋನ ಅಂದರೆ ಕೋ ಸಿದ್ಧಾಂತ. ಇನ್ನೊಂದು ಏನಪ್ಪ ಅಂದರೆ SAS ಬಾಹು ಕೋನ ಬಾಹು ಈ ರೀತಿಯಾಗಿ ಬರ್ತವೆ. ಇವೇನು ಕೋ ಬಾ ಅಂತ ನೋಡೋದಾದರೆ ಬಾಹು ನಿರ್ಧಾರಕ ಗುಣ ಅಂದರೆ ಈ ರೀತಿಯಾಗಿ ಎಲ್ಲ ಬಾಹುಗಳು ಸಮನಾಗಿರುವಂಥ ಕಂಡೀಷನ್ಗಳಿಗೆ ಬಾಹು ನಿರ್ಧಾರಕ ಗುಣ ಅಂತ ಹೇಳಿ ಕರೀತಾರೆ. ಆ್ಯಂಗಲ್ ಅಂದರೆ ಏನಪ್ಪ ಅಂದರೆ ಕೋನ ಎಲ್ಲ ಕೋನಗಳು ಸಮನಾಗಿರೋದಕ್ಕೆ ಕೋನ ನಿರ್ಧಾರಕ ಗುಣ. ಈ ಒಂದು ತ್ರಿಭುಜದ ನಿರ್ಧಾರಕ ಗುಣವನ್ನು ನಾವು ಒಂದೇ ತ್ರಿಭುಜಕ್ಕೆ ಕನ್ಸಿಡರ್ ಮಾಡಬಾರ್ದು. ಯಾವಾಗಲೂ ಈ ತ್ರಿಭುಜದ ನಿರ್ಧಾರಕ ಗುಣವನ್ನು ನಾವು ಕಂಪ್ಯಾರಿಸನ್ ಬಿಟ್ವೀನ್ 2 ಟ್ರಯಾಂಗಲ್. ಆಲ್ವೇಸ್ ವಿ ಆರ್ ಕಂಪ್ಯಾರಿಸನ್ ಬಿಟ್ವೀನ್ 2 ಟ್ರಯಾಂಗಲ್ಸ್. ಓಕೆ, ಯಾಕಂದರೆ ನಾವೀಗ ಸಮರೂಪ ಮತ್ತು ಸರ್ವಸಮತೆಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಂದರೆ ನಾವು ಹೋಲಿಕೆ ಮಾಡ್ಕೊಳ್ಳಿಕ್ಕೆ ಒಂದು ಹೋಲಿಕೆ ಮಟೀರಿಯಲನ್ನು ಇಟ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾವಿಲ್ಲಿ ಸಮರೂಪ ನಿರ್ಧಾರಕ ಗುಣವನ್ನು ಸ್ಟಡಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾವು ಯಾವಾಗಲೂ 2 ತ್ರಿಭುಜಗಳನ್ನು ಕಂಪ್ಯಾರಿಸನ್ ಮಾಡಿ ನೋಡಬೇಕು. ಸೊ ಇವಾಗ ತ್ರಿಭುಜದ ನಿರ್ಧಾರಕ ಗುಣಗಳು ಯಾವ ರೀತಿಯಾಗಿದ್ದಾವೆ, ಅವುಗಳನ್ನು ಯಾವ ರೀತಿಯಾಗಿ ಐಡೆಂಟಿಫಿಕೇಷನ್ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಪ್ರಮೇಯಗಳ ಮೂಲಕ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದು ಒಂದು ಇಂಪಾರ್ಟೆಂಟ್ ಪ್ರಮೇಯನ ಕೊಟ್ಟಿದ್ದಾರೆ. ಏನು ಪ್ರಮೇಯಪ್ಪ ಅಂದರೆ 2 ತ್ರಿಭುಜಗಳಲ್ಲಿ, ಅಂದರೆ ನಾವು ಸರ್ವಸಮ ಮತ್ತು ಸಮರೂಪವನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ 2 ತ್ರಿಭುಜವನ್ನು ಕನ್ಸಿಡರ್ ಮಾಡಬೇಕು. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಕೂಡ ಸಮನಾಗಿರ್ತವೆ. ಆದ್ದರಿಂದ ಈ 2 ತ್ರಿಭುಜಗಳು ಸಮರೂಪವಾಗಿರ್ತವೆ ಅಂತ ಇದೆ. ಈ ಗುಣವನ್ನು ಸರ್ವಸಮ ತ್ರಿಭುಜಗಳ ಕೋನ ನಿರ್ಧಾರಕ ಗುಣ ಎಂದು ಹೇಳಲಾಗುತ್ತದೆ. ಹಾಗಂದರೆ ಏನಿದು ಸ್ಟೇಟ್ಮೆಂಟು ಅಂತ ನೋಡೋದಾದರೆ, ಯಾವುದೇ 2 ತ್ರಿಭುಜಗಳನ್ನು ಕನ್ಸಿಡರ್ ಮಾಡಿ ಈ 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾಗಿದ್ದರೆ, ಅಂದರೆ ಈಗ ABC EFG ಅಂತ ಬರೆಯೋಣ. EFG ಈಗ ಆ್ಯಂಗಲ್ ಬಿಗೆ ಆ್ಯಂಗಲ್ ಎಫ್ ಸಮನಾಗಿರ್ತದೆ, ಆ್ಯಂಗಲ್ ಎಗೆ ಆ್ಯಂಗಲ್ ಇ ಸಮನಾಗಿರ್ತದೆ, ಆ್ಯಂಗಲ್ ಸಿಗೆ ಆ್ಯಂಗಲ್ ಜಿ ಸಮನಾಗಿರ್ತದೆ. ಇವುಗಳಿಗೆ ಅನುರೂಪ ಕೋನಗಳು ಅಂತ ಹೇಳಿ ಕರೀತಾರೆ. ಈ ಅನುರೂಪ ಕೋನಗಳು
ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತೆ. ಈಗ ಅನುರೂಪ ಕೋನಗಳಾಯಿತು. ಅನುರೂಪ ಬಾಹುಗಳಂದ್ರೇನು? ಎ ಬಿಗೆ ಎಫ್ ಸಮ, ಎ ಸಿಗೆ ಇ ಜಿ ಸಮ, ಬಿ ಸಿಗೆ ಎಫ್ ಜಿ ಸಮ. ಇಷ್ಟು 3 ಅನುರೂಪ ಕೋನಗಳು, 3 ಅನುರೂಪ ಬಾಹುಗಳು ಯಾವಾಗಲೂ ಏನಾಗಿರ್ತಾವಪ್ಪ ಅಂದರೆ ಸಮನಾಗಿರ್ತವೆ. ಅನುಪಾತಗಳೇನಾಗಿರ್ತವೆ? ಸಮನಾಗಿರ್ತವೆ. ಹಾಗಿದ್ರೆ ಮಾತ್ರ ಈ 2 ತ್ರಿಭುಜಗಳು ಕೋನ 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 ಅಂದರೆ ಇಲ್ಲಿ 3 ಕೋನಗಳ ಬಗ್ಗೆ ನಾವು ಸಮರೂಪತೆಯನ್ನು ನೋಡ್ತಾ ಇದ್ದೀವಿ. 3 ಕೋನಗಳು ಏನಾಗಿದ್ದಾವಪ್ಪ? ಒಂದಕ್ಕೊಂದು ಸಮಾನುಪಾತದಲ್ಲಿವೆ, ಅಂದರೆ ಅನುರೂಪ ಕೋನಗಳಾಗಿವೆ. ಹಾಗಾದರೆ ಈ 2 ತ್ರಿಭುಜಗಳು ಆ್ಯಂಗಲ್ 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 ನಿರ್ಧಾರಕ ಗುಣವನ್ನು ಹೊಂದಿದ್ದಾವೆ ಅಂತ ಹೇಳಿ ನಾವು ಹೇಳ್ತೀವಿ. ಈಗ ಮುಂದಿನ ತ್ರಿಭುಜದ ನಿರ್ಧಾರಕ ಗುಣವನ್ನು ಹೊಂದಿರುವಂಥ ತ್ರಿಭುಜಗಳ ಪ್ರಮೇಯನ ನೋಡೋಣ. 2 ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದರೆ ಅವುಗಳ ಅನುರೂಪ ಕೋನಗಳು ಕೂಡ ಸಮನಾಗಿರುತ್ತವೆ. ಆದ್ದರಿಂದ ಈ 2 ತ್ರಿಭುಜಗಳು ಸಮರೂಪಗಳಾಗಿರ್ತವೆ. ಸೊ ಇದರ ಬಗ್ಗೆ ಎಕ್ಸ್ಪ್ಲೇಷನನ್ನು ನಾವು ನೋಡೋದಾದರೆ, ಹೀಗಂದರೆ ಏನು ಅಂತ ನೋಡೋದಾದರೆ, ಈಗ 2 ತ್ರಿಭುಜಗಳನ್ನು ಕನ್ಸಿಡರ್ ಮಾಡೋಣ. ಈ 2 ತ್ರಿಭುಜ, ಒಂದು ತ್ರಿಭುಜಕ್ಕೆ ಎ ಬಿ ಸಿ ಅಂತ ಅನ್ಕೋಣ, ಇನ್ನೊಂದು ತ್ರಿಭುಜಕ್ಕೆ ಡಿ ಇ ಎಫ್ ಅಂತ ಹೇಳಿ ಅನ್ಕೋಣ. ಈ 2 ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು, ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತವನ್ನು ಹೊಂದಿದರೆ ಇವುಗಳ ಅನುರೂಪ ಕೋನಗಳು ಕೂಡ ಏನಾಗಿರ್ತಾವಪ್ಪ ಅಂದರೆ ಸಮಾನುಪಾತದಲ್ಲಿ ಇರ್ತವೆ. ಅಂದರೆ ನಾವು ಈಗ ಏನು ಮಾಡ್ತಾ ಇದ್ದೀವಪ್ಪ, ಹಿಂದಿನ ಒಂದು ಪ್ರಮೇಯನ ಕೋನವನ್ನು ನಾವು ಕಾನ್ಸಂಟ್ರೇಟ್ ಮಾಡಿ ಬಾಹುಗಳನ್ನು ಹೋಲಿಕೆ ಮಾಡ್ತಾ ಇದ್ವಿ. ಈಗ ನಾವು ಬಾಹುಗಳನ್ನು ಹೋಲಿಕೆ ಮಾಡಿ ಕೋನಗಳನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಈ 2 ತ್ರಿಭುಜಗಳು ಅಂದರೆ ಒಂದು ತ್ರಿಭುಜದ ಬಾಹುಗಳು ಮತ್ತೊಂದು ತ್ರಿಭುಜದ ಬಾಹುಗಳೊಡನೆ ಸಮಾನುಪಾತದಲ್ಲಿದ್ದರೆ ಅವುಗಳ ಕೋನಗಳು ಕೂಡ ಸಮಾನುಪಾತದಲ್ಲಿ ಇರ್ತವೆ. ಈ ರೀತಿಯಾಗಿ ಎರಡು ಕೋನಗಳು ಸಮರೂಪದಲ್ಲಿ ಇದ್ದರೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಇ ಎಫ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ? ಈ ಒಂದು ಕಾನ್ಸೆಪ್ಟ್ ತಿಳಿದರೆ ಮಾತ್ರ ನೀವು ಈಸಿಯಾಗಿ ಪ್ರಮೇಯಗಳನ್ನು ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟು ಮುಂದಿನ ಪ್ರಮೇಯನ ನೋಡೋಣ. ಮುಂದಿನ ಪ್ರಮೇಯ, ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಆ ಕೋನಗಳನ್ನು ಉಂಟು ಮಾಡುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ 2 ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಈ 2 ತ್ರಿಭುಜಗಳು ಸಮರೂಪತೆ ನಿರ್ಧಾರಕ ಗುಣವನ್ನು ಬಾಹು ಕೋನ ಬಾಹು ನಿರ್ಧಾರಕ ಗುಣ ಎಂದು ಹೇಳಲಾಗುತ್ತದೆ. ಓಕೆ, ಈ ಒಂದು ಸಮರೂಪ ತ್ರಿಭುಜದ ಎಕ್ಸ್ಪ್ಲೇಷನ್ ಏನಂತ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ನಾವು 2 ತ್ರಿಭುಜವನ್ನು ಕನ್ಸಿಡರ್ ಮಾಡೋಣ. 2 ತ್ರಿಭುಜವನ್ನು ಕನ್ಸಿಡರ್ ಮಾಡೋಣ. ಈ 2 ತ್ರಿಭುಜಗಳು ಒಂದು ಎ ಬಿ ಸಿ ಆಗಿರಲಿ, ಮತ್ತೊಂದು ಡಿ ಇ ಎಫ್ ಆಗಿರಲಿ. ಈ 2 ತ್ರಿಭುಜಗಳಲ್ಲಿ ಪ್ರಮೇಯ ಏನಿದೆ ನೋಡಿ, ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾದರೆ ಈ ಒಂದು ಕೋನವನ್ನು ಉಂಟು ಮಾಡುವಂಥ ಈ 2 ಬಾಹುಗಳು ನೋಡಿ, ಒಂದು ತ್ರಿಭುಜದ ಒಂದು ಕೋನವು ಇನ್ನೊಂದು ತ್ರಿಭುಜದ ಮತ್ತೊಂದು ಕೋನವು ಸಮನಾಗಿದ್ದು ಈ 2 ಕೋನಗಳನ್ನು ಉಂಟು ಮಾಡುವ ಬಾಹುವು ಬಿಸಿ ಎ ಬಿ ಡಿ ಮತ್ತು ಇ ಎಫ್. ಈ ಬಾಹುಗಳೇನಾಗಿರ್ತಾವಪ್ಪ ಅಂದರೆ ಸಮಾನುಪಾತದಲ್ಲಿ ಇರ್ತವೆ. ಹಾಗಿದ್ರೆ ಇದು ಒಂದು ಬಾಹು, ಇದು ಒಂದು ಕೋನ, ಇದು ಒಂದು ಬಾಹು, ಇದು ಒಂದು ಬಾಹು, ಇದು ಒಂದು ಕೋನ, ಇದು ಒಂದು ಬಾಹು.
ಈ ಎರಡು ತ್ರಿಭುಜಗಳಿಗೆ ನಾವು ಸಮರೂಪ ತ್ರಿಭುಜಗಳು ಅಂತ ಹೇಳಿ ಕರಿತೀವಿ. ಎಂಥ ತ್ರಿಭುಜ ಅಂತ ಕರಿತೀವಿ? ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಇ ಎಫ್. ಯಾಕೆ? ಬಾಹು ಕೋನ ಬಾಹು ಬಾಹು ಕೋನ ಬಾಹು ಸಮರೂಪ ನಿರ್ಧಾರಕ ಗುಣವನ್ನು ಈ ಎರಡು ತ್ರಿಭುಜಗಳು ಸ್ಯಾಟಿಸ್ಫೈ ಮಾಡ್ತವೆ. ಹಾಗಾಗಿ ಬಾಹು ಕೋನ ಬಾಹು ತ್ರಿಭುಜಗಳು ಅಂಥೇಳಿ ಕರಿತೀವಿ. ಈ ಒಂದು ತ್ರಿಭುಜಗಳು ಚಾಪ್ಟರ್ ಏನಿದೆ ಇದಕ್ಕೆ ಸಂಬಂಧಿಸಿದಾಗೆ ಇಂಪಾರ್ಟೆಂಟ್ ಪ್ರಮೇಯಗಳೇನಿದ್ದಾವೆ ಈ ಪ್ರಮೇಯಗಳ ಹೇಳಿಕೆ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು. ಆದರೂ ಕೂಡ ಇಲ್ಲಿ ಲೆಂತ್ ಕ್ವಶನ್ಸ್ ಅಂದರೆ ಲಾಂಗ್ ಆನ್ಸರ್ಸ್ ಕ್ವಶನ್ಸ್ಗಳು ಭಾಳ ಇದ್ದಾವೆ. ಈ ಒಂದು ಚಾಪ್ಟ್ರಲ್ಲಿ ಏನಾಗ್ತಾಯಿದೆ ಅಂದರೆ GPSTಯಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನು ಕೇಳುವಂಥದ್ದು. ಹಾಗಾಗಿ ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಕ್ವಶನ್ಸು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಇಲ್ಲ. ಹಾಗಾಗಿ ಮತ್ತು ಈ ಒಂದು ತ್ರಿಭುಜದ ನಿರ್ಧಾರಕ ಗುಣಗಳು ಏನಿದ್ದಾವೆ ಬಾಹು ಕೋನ ಬಾಹು ಕೋನ ಬಾಹು ಕೋನ ಮತ್ತು ಬಾಹು ಕೋನ ಬಾಹು ಈ ಬೇರೆ ಬೇರೆ ನಿರ್ಧಾರಕ ಗುಣ ಏನಿದ್ದಾವೆ ತ್ರಿಭುಜಗಳ ಸರ್ವಸಮ್ಮತೆಯ ನಿಯಮಕ್ಕೆ ಸಂಬಂಧಿಸಿದಾಗೆ ಇದರ ಬೇಸ್ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಇಷ್ಟು ಥಿಯರಮ್ಸ್ಗಳ ಟೈಟಲ್ಸ್ಗಳು ಮತ್ತು ನಿರ್ಧಾರಕ ಗುಣವನ್ನು ಎಲ್ಲವನ್ನು ಕೂಡ ನೀವು ಮೆಮೊರೈಸ್ ಮಾಡಿಕೊಂಡು ಇಟ್ಕೋಬೇಕು. ಸೊ ಯಾವ ರೀತಿಯಾಗಿ ಕೂಡ ಅಪ್ಲಿಕೇಬಲ್ ಕ್ವಶನ್ಸ್ಗಳನ್ನು ಕೇಳ್ಬೋದು. ಸೊ ಈ ಒಂದು ಚಾಪ್ಟ್ರಲ್ಲಿ ಹಿಂದಿನ ಒಂದು ಪ್ರಶ್ನೆ ಯಾವುದರ ಬೇಸ್ ಮೇಲೆ ಕೇಳಿದ್ರಂದರೆ ಸಮರೂಪ ತ್ರಿಭುಜದ ವಿಸ್ತೀರ್ಣಗಳು ಚಾಪ್ಟರ್ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಯನ್ನು ಕೇಳಿದರು. ಈ ಒಂದು ಕಾನ್ಸೆಪ್ಟು ಈಗ ನೀವು ಸಿಲೆಬಸ್ಗೆ ಸಂಬಂಧಿಸಿದಾಗೆ ಈ ಒಂದು ಕಾನ್ಸೆಪ್ಟನ್ನು ರೆಡ್ಯೂಸ್ ಮಾಡಿದ್ದಾರೆ, ಇದಿಲ್ಲ. ಸೊ ಉಳಿದ ಹಿಂದಿನ ತಂದಾಗ ಇಲ್ಲಿ ಲಾಂಗ್ ಆನ್ಸರ್ಸ್ ಕ್ವಶನ್ಸ್ಗಳಿದ್ದಾವೆ. ಹಾಗಾಗಿ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕೇಳೋದು ಕಡಿಮೆ ಇದೆ. ಸೊ ಈ ರೀತಿಯಾಗಿ ಆ್ಯಂಗಲ್ಸ್ಗಳನ್ನು ಕೊಟ್ಟು ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮನಾಗಿರ್ತವೆ. ಇದನ್ನು ನೀವು ಇದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಅಂದರೆ COBಗೆ ಸಮನಾಗಿ DOA ಆಗಿರುತ್ತೆ. ಅಂದರೆ ಇದು ಕೂಡ 125 ಆಗಿರುತ್ತೆ. DOC 70 ಆದರೆ AOB ಕೂಡ 70 ಆಗಿರುತ್ತೆ. ಈ ಶೃಂಗಾಭಿಮುಖ ಕೋನಗಳು ಬರ್ತವೆ. ಅದೇ ರೀತಿಯಾಗಿ ಎರಡು ಸರ್ವಸಮ ತ್ರಿಭುಜಗಳನ್ನು ಕೊಟ್ಟಾಗ ಬಾಹು ಕೋನ ಬಾಹು ಎರಡು ಸರ್ವಸಮ್ಮತೆಯ ನಿಯಮವನ್ನು ಪಾಲಿಸ್ತಾ ಇದ್ದರೆ ಆ ಎರಡು ತ್ರಿಭುಜಗಳ ಕೋನಗಳು ಏನಾಗಿರ್ತಾವಪ್ಪ ಅಂದರೆ ಸಮರೂಪತೆಯನ್ನು ಹೊಂದಿರ್ತವೆ. ಆ್ಯಂಗಲ್ಸ್ಗಳು ಏನಾಗಿರ್ತವಪ್ಪ ಅಂದರೆ ಸಮನಾಗಿರ್ತದೆ. ಈ ರೀತಿಯಾಗಿ ಅಪ್ಲಿಕೇಬಲ್ ಕ್ವಶನ್ಸ್ಗಳನ್ನು ಕೇಳ್ಬೋದು. ಸಮರೂಪ ತ್ರಿಭುಜದ ವಿಸ್ತೀರ್ಣಗಳಿಗೆ ಸಂಬಂಧಿಸಿದಾಗಿ ಪ್ರಶ್ನೆಯನ್ನು ಕೇಳಿದರು ಹಿಂದಿನ ಒಂದು TET ಎಕ್ಸಾಮಲ್ಲಿ. ಅಂದರೆ 2 ವರ್ಷದ ಹಿಂದೆ, ಅಂದರೆ ಇದನ್ನು ಲಾಸ್ಟ್ 2025ಗೆ ಈ ಒಂದು ಕಾನ್ಸೆಪ್ಟ್ ಇಲ್ಲ, ರೆಡ್ಯೂಸ್ ಮಾಡಿದ್ದಾರೆ, ಇದನ್ನು ಸಿಲೆಬಸಲ್ಲಿ ಇಲ್ಲ. ಆದರೂ ಕೂಡ TETಗೆ ಕೇಳ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಬಟ್ ಇದರ ಮುಂದುವರೆದ ಪಾರ್ಟ್ ಏನಿರುತ್ತೆ ಅಂದರೆ PUCನಲ್ಲಿ ಇರುತ್ತೆ, ಆ ಕಾನ್ಸೆಪ್ಟಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇದರ ಮೇಲೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬಂದಿರ್ತವೆ ಅಂತ ನೋಡೋದಾದರೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಕ್ಕೆ ಅನುಪಾತಕ್ಕೆ ಸಮನಾಗಿರ್ತದೆ. ಅಂದರೆ ಈಗ ತ್ರಿಭುಜದ ವಿಸ್ತೀರ್ಣ ಕೊಡ್ತಾರೆ, ಎರಡು ತ್ರಿಭುಜದ ವಿಸ್ತೀರ್ಣವನ್ನು ಕೊಡ್ತಾರೆ. ಆ ತ್ರಿಭುಜದ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರ್ತದೆ ಅಂತ ಹೇಳಿ ಈ ಒಂದು ಹೇಳಿಕೆ ಮೇಲೆ ಪ್ರಶ್ನೆಗಳನ್ನು ಕೇಳಿದರು. ಯಾವ ರೀತಿಯಾಗಿ ಅಂದರೆ ಈ ರೀತಿಯಾಗಿ ತ್ರಿಭುಜ ABCಗೆ ಸರ್ವಸಮ ತ್ರಿಭುಜ ABC ಸಮರೂಪ ತ್ರಿಭುಜ DEF ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 cm² ಮತ್ತು 121 cm² ಆದರೆ EF = 15.4 ಆದರೆ BC ಎಷ್ಟು ಅಂತ ಕೇಳ್ತಾರೆ. ಸೊ ಇದಕ್ಕೆ ಸಮರೂಪ ತ್ರಿಭುಜ ಅಂದರೆ ವಿಸ್ತೀರ್ಣ ವರ್ಗ ಅಂದರೆ ಒಂದು ಬಾಹು ಎಷ್ಟಾಗಿರುತ್ತೆ 64 ಎನ್ನುವಂಥದ್ದು 8ರ ವರ್ಗ ಸಂಖ್ಯೆ, 121 ಎನ್ನುವಂಥದ್ದು 11ರ ವರ್ಗ ಸಂಖ್ಯೆ ಆಗಿರುತ್ತೆ. ಅಂದರೆ ಅವುಗಳ ಬಾಹುಗಳು ಕೂಡ ಏನಾಗಿರ್ತವಪ್ಪ ಅಂದರೆ ಅನುಪಾತದಲ್ಲಿರ್ತವೆ. ಆ ರೀತಿಯಾಗಿ ನೀವು ಪಾಯಿಂಟ್ ಔಟ್ ಮಾಡ್ಬೋದು. ಸೊ ಈ ರೀತಿಯಾದ ಪ್ರಶ್ನೆಗಳನ್ನು GPST HSTR ಎಕ್ಸಾಮಲ್ಲಿ ಮತ್ತು ಹಿಂದಿನ ಒಂದು TET ಎಕ್ಸಾಮಲ್ಲಿ ಇದನ್ನು ಕೇಳಿರುವಂಥದ್ದು. ಪೈಥಾಗೊರಸ್ ಪ್ರಮೇಯ ಮೇಲೆ ಪ್ರಶ್ನೆ ಕೇಳ್ತಾರೆ.
ವಿಕರ್ಣದ ಮೇಲಿನ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಪ್ರಮೇಯ ಅಂತಕ್ಕಂಥದ್ದು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಿಸಿದಾಗಿರುತ್ತೆ. ಇದು ಪೈಥಾಗೊರಸ್ನ ಪ್ರಮೇಯ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೋಡಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇವೇ ಪ್ರಶ್ನೆಗಳನ್ನು ನೇರವಾಗಿ ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು. ಇವೇ ಪ್ರಶ್ನೆಗಳನ್ನು ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 9th ಪ್ರಶ್ನೆ. ಸೊ 8ನೇ ಪ್ರಶ್ನೆಯನ್ನು ನೋಡೋಣ. ತ್ರಿಭುಜ ABC ಮತ್ತು ತ್ರಿಭುಜ BDEಗಳು ಕ್ರಮವಾಗಿ ಸಮಬಾಹು ತ್ರಿಭುಜ DUBಯ ಮಧ್ಯಬಿಂದು ಮತ್ತು ತ್ರಿಭುಜ ABC ಮತ್ತು ತ್ರಿಭುಜ BDEಗಳ ವಿಸ್ತೀರ್ಣಗಳ ಅನುಪಾತ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಯಾವಾಗಲೂ ಇದು 1/2 ಅಂದರೆ ಆ ಬಾಹುಗಳ ಅನುಪಾತ ಸಮನಾಗಿದ್ದರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಕೂಡ ಏನಾಗಿರುತ್ತೆ, ಸಮನಾಗಿರುತ್ತೆ ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಕೇಳಿದ್ರು ಪ್ರೀವಿಯಸ್ ಎಕ್ಸಾಮಲ್ಲಿ ಅಂತಂದಾಗ ಈ ಒಂದು ಪ್ರಶ್ನೆಯನ್ನು ಕೇಳಿದರು. ಎರಡು ಸಮರೂಪ ತ್ರಿಭುಜಗಳ ಬಾಹುಗಳ ಅನುಪಾತ 4:9 ಆದರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಎಷ್ಟಾಗಿರುತ್ತೆ ಅಂದರೆ 4 4 16, 9 9 81. ಆನ್ಸರ್ 16:81 ಅಂತ ಆಗಿರುತ್ತೆ. ಇದನ್ನು ಫಾರ್ಮುಲಾ ಹಚ್ಚಿ ನೀವು ಕೂಡ ನೋಡ್ಬೋದು. ತ್ರಿಭುಜದ ವಿಸ್ತೀರ್ಣ ABC ಡಿವೈಡೆಡ್ ಬೈ ತ್ರಿಭುಜ ವಿಸ್ತೀರ್ಣ DEF = AC² ಡಿವೈಡೆಡ್ ಬೈ DE² ಅಂತ ಕೂಡ ಮಾಡಿ ನೋಡ್ಬೋದು. ಅಂದರೆ ಇದು ಬಾಹುಗಳ ವರ್ಗ ಆ ಒಂದು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತಕ್ಕೆ ಸಮನಾಗಿರ್ತದೆ ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದೇ ಪ್ರಶ್ನೆಯನ್ನು ಪ್ರೀವಿಯಸ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದೇ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ ಕೂಡ ಬೇಸ್ಡ್ ಆನ್ ದ ಪ್ರಮೇಯ. ಅಂದರೆ ಈ ಪ್ರಮೇಯಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥದ್ದು. ಇಲ್ಲಿ ನೇರವಾದ ಪ್ರಶ್ನೆಗಳು ಬರುವುದಿಲ್ಲ. ಓಕೆ, ನಂತರ ಪೈಥಾಗೊರಸ್ ಪ್ರಮೇಯ ಮೇಲೆ ಕೇಳ್ತಾರೆ. ಏನು ಕೇಳ್ತಾರೆ ನೋಡಿ ಪ್ರಶ್ನೆ. ಇದನ್ನು ಕೇಳ್ಬೋದು, ಈ ರೀತಿಯಾದ ಪ್ರಶ್ನೆಯನ್ನು ಕೇಳ್ಬೋದು. ಒಂದು ಏಣಿಯ ಪಾದವು ನೆಲದ ಮೇಲೆ ಗೋಡೆಯಿಂದ 2 ಮೀಟರ್ ದೂರದಲ್ಲಿ, ಅದರ ತುದಿಯು ನೆಲದ ಮೇಲಿನಿಂದ 6 ಮೀಟರ್ ಎತ್ತರದಲ್ಲಿರುವ ಕಿಟಕಿಯನ್ನು ಮುಟ್ಟುವಂತೆ ಏಣಿಯನ್ನು ಗೋಡೆಗೆ ಒರಗಿಸಿ ಇಡಲಾಗಿದೆ. ಏಣಿಯ ಉದ್ದವನ್ನು ಕಂಡುಹಿಡಿಯಿರಿ. ನೋಡಿ, ನೆಲದಿಂದ ಎತ್ತರ 6 ಸೆಂಟಿಮೀಟರ್ ಇದೆ. ಗೋಡೆಯಿಂದ ಏಣಿಯ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ 2.5 ಇದೆ. ಮತ್ತು ಏನು ಕಂಡುಹಿಡಿ ಅಂದಿದ್ದಾರೆ ಅಂದರೆ ಏಣಿಯ ಉದ್ದವನ್ನು ಕಂಡುಹಿಡಿ ಅಂದಿದ್ದಾರೆ. ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ತ್ರಿಭುಜದ ಈ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಪೈಥಾಗೊರಸ್ ಪ್ರಮೇಯವನ್ನು ಅಪ್ಲೈ ಮಾಡಿದಾಗ ಈ ಒಂದು ಏಣಿಯ ಉದ್ದವನ್ನು ಕಂಡುಹಿಡಿಬೋದು. ಈ ರೀತಿಯಾದ ಪ್ರಶ್ನೆಗಳು TET ಎಕ್ಸಾಮ್ಗೆ ಕೇಳ್ಬೋದು. ನೆಕ್ಸ್ಟ್ ಓಕೆ, ಪ್ರಶ್ನೆಗಳನ್ನು ಈ ರೀತಿಯಾಗಿ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಪ್ರಶ್ನೆಯಲ್ಲಿ ಯಾವ ಮೇನ್ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಬರ್ತವೆ ಅಂತ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಚಾಪ್ಟರಲ್ಲಿ ವಿಸ್ತೀರ್ಣಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಹಿಂದಿನ ಒಂದು ತರಗತಿಯಲ್ಲಿ. ಇಷ್ಟು ತ್ರಿಭುಜಗಳ ಸಮರೂಪತೆಗೆ ಸಂಬಂಧಿಸಿದ ಆಗಿತ್ತು. ಮುಂದಿನ ಒಂದು ಕ್ಲಾಸ್ನಲ್ಲಿ ಇದರ ಮುಂದುವರೆದ ಇನ್ನೊಂದು ವಿಶೇಷ ತರಗತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ. ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದಾದ್ರೂ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಈ ರೀತಿಯಾದ ಪ್ರಶ್ನೆಗಳು ಬಂದಿದ್ದರೆ ಅವುಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.